ವಿಜಯಪುರ ನಗರದ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ನಿಯಮಿತ ಪ್ರಧಾನ ಶಾಖೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಅರ್ಜುನ್ ಲಮಾಣಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಬಳಿಕ ರಾಷ್ಟ್ರಗೀತೆಯೊಂದಿಗೆ ದೇಶಭಕ್ತಿಯ ವಾತಾವರಣ ನಿರ್ಮಾಣವಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಲ್ಲಿ ಭಾಗವಹಿಸಿದ್ರು. ಸಹಕಾರಿ ಬ್ಯಾಂಕಿನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಗೆ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಚನ್ನಗೊಂಡ ಸಾಹೇಬ್ರನ್ನ ಇಟ್ಟಾಗಿ ನಮ್ಮ ಬ್ಯಾಂಕಿನ ಇನ್ನೋರ್ವ ನಿರ್ದೇಶಕರಾದ ಶ್ರೀ ಹನುಮಂತ ಕೊಣದಿ ಸಾಹೇಬ್ರನ್ನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಬ್ಯಾಂಕಿನ ಪ್ರಕಾರ ಇವತ್ತು ನಾವು ಆ ಒಂದು ವಂದೇ ಮಾತರಂ ಗೀತೆಯನ್ನು ಪ್ರಾರಂಭಿಸುತ್ತಿದ್ದೇವೆ. राष्ट्रगीते शुरू कर. जय हे भारत भाग्य विधाता, पंजाब सिंध गुजरात विंध्य हिमाचल यमुना गंगा वगे जाहे तव जय गाथा. जनगण मंगलदायक जय हे भारत भाग्य विधाता. जय हे जय हे ದಿನೋತ್ಸವದ ಶುಭಾಶಯಗಳು. ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕಿನ ಸ್ವತಂತ್ರ ದಿನೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಈ ಬ್ಯಾಂಕಿನ ಹಿರಿಯ ನಿರ್ದೇಶಕರು, ಹಿಂದಿನ ಅಧ್ಯಕ್ಷರು ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದಂಥ ಮಾನ್ಯ ಶ್ರೀ ಅರವಿಂದ್ ಹೂಗಾರ್ ಸಾಹೇಬ್ರವರೇ, ವಿಜಯಪುರ ತಾಲೂಕಿನ ತಹಶೀಲ್ದಾರ್ ಸಾಹೇಬರು, ಈ ಬ್ಯಾಂಕಿನ ಹಿಂದಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಚನ್ನಗೊಂಡ ಸಾಹೇಬ್ರವರೇ, ಈ ಬ್ಯಾಂಕಿನ ಹಿಂದಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯ ಸೋದರರಾದಂಥ ಹನುಮಂತ ಕೊಣದಿ ಅವರೇ, ಈ ಬ್ಯಾಂಕಿನ ನಿರ್ದೇಶಕರು, ಸರ್ಕಾರಿ ನೌಕರರ ಸಂಘದ ಖಜಾಂಚಿಗಳು ಆದಂಥ ಸಹೋದರ ಜುಬೇರ್ ಕೆರೂರ್ ಅವರೇ, ಈ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದಂಥ CS ಹಿರೇಮಠರವರೇ, ವ್ಯವಸ್ಥಾಪಕರಾದಂಥ ಶಶಿ ಸಾತಲಗಾಂವ್ರವರೇ, ಇನ್ನುಳಿದಂತೆ ಬ್ಯಾಂಕಿನ ವ್ಯವಸ್ಥಾಪಕರೇ, ಯಾವತ್ತು ಸಿಬ್ಬಂದಿ ಸಹೋದರರೇ, ಮಾಧ್ಯಮದ ಮಿತ್ರರೇ, ಈ 80ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡಲು ಭಾಳ ಖುಷಿ ಆಗ್ತಾ ಇದೆ. ಯಾಕಂತಂದರೆ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯವನ್ನು ದೊರೆಯಿತು. ಅದಕ್ಕಿಂತ ಮುಂಚೆ ಸುಮಾರು 300 ವರ್ಷಗಳ ಕಾಲ ಬ್ರಿಟಿಷರ
ಕಪಿಮುಷ್ಟಿಯಲ್ಲಿ ನಮ್ಮ ದೇಶ ಇತ್ತು. ಆ ಬ್ರಿಟಿಷರು ನಮ್ಮ ದೇಶದ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ನಮ್ಮಲ್ಲೇ ಏನಪ್ಪ ಅಂತಂದ್ರೆ ಜಗಳವನ್ನು ಹಚ್ಚಿ ಅವರು ನಮ್ಮ ದೇಶದಲ್ಲಿ ಏನಪ್ಪ ಅಂತಂದ್ರೆ ಅಧಿಕಾರವನ್ನು ನಡೆಸ್ತಾ ಇದ್ರು. ಆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಮಹಾನ್ ಸ್ವತಂತ್ರ ಸೇನಾಧಿಗಳಾದಂತಹ ಮಹಾನ್ ನಾಯಕರಾದಂತಹ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರು, ತಾತ್ಯಾ ಟೋಪಿರವರು, ಹೀಗೆ ಭಗತ್ ಸಿಂಗ್ರವರು, ಹೀಗೆ ಹಲವಾರು ಮಹಾನ್ ನಾಯಕರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ. ಇವತ್ತು ತ್ಯಾಗ ಬಲಿದಾನಗಳಿಂದ ಕೂಡಿದಂತಹ ಈ ಸ್ವಾತಂತ್ರ್ಯೋತ್ಸವನ್ನ ಇವತ್ತು ನೀವೆಲ್ಲರೂ ಕೂಡಿ ಇವತ್ತು ದೇಶದ ಸಾರ್ವಭೌಮತೆಯನ್ನ, ಐಕ್ಯತೆಯನ್ನ ಕಾಪಾಡಿಕೊಂಡು ಇವತ್ತು ಆ ದೇಶದ ಸ್ವಾತಂತ್ರ್ಯವನ್ನು ಉಳಿಸುವಲ್ಲಿ ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ನಮ್ಮ ದೇಶದ ಒಂದು ಪ್ರಪಂಚದಲ್ಲಿನೇ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಈ ದೇಶದಲ್ಲಿ ಎಲ್ಲರಿಗೆ ಬದುಕಲಿಕ್ಕೆ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಈ ಸ್ವತಂತ್ರವಾಗಿ ಬದುಕಲಿಕ್ಕೆ ಇರತಕ್ಕಂಥ ಒಂದು ಅವಕಾಶವನ್ನು ನಮ್ಮ ದೇಶದ ಮಹಾನ್ ನಾಯಕರು ಒದಗಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಈ ದೇಶದ ನಮ್ಮ ದೇಶದ ಸಾರ್ವಭೌಮ ಪ್ರಜೆಗಳಾಗಿ ಇವತ್ತು ನಮ್ಮ ದೇಶದ ಋಣವನ್ನ ತೀರಿಸಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿರಬೇಕು. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ದುಡಿದು, ಸ್ವಾತಂತ್ರ್ಯಕ್ಕಾಗಿ ದುಡಿದು ತಮ್ಮ ಒಂದು ಜೀವವನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ಮಹಾನ್ ಸೇನಾನಿಗಳಿಗೆ ನಮ್ಮ ಬ್ಯಾಂಕಿನ ನಮ್ಮ ಸದಸ್ಯರ ಎಲ್ಲರ ಪರವಾಗಿ ನಾವು ನಮನಗಳನ್ನು ಸಲ್ಲಿಸಿ ಇವತ್ತು ತಾವೆಲ್ಲರೂ ಏನು ಇಲ್ಲಿ ಒಂದು ಸಂದರ್ಭದಲ್ಲಿ ಸೇರಿದಿರಿ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 117-18 ವರ್ಷಗಳಿಂದ ನಾವು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಹಿರಿಯ ಜೀವಿಗಳಿಗೂ ಕೂಡ ನಮನಗಳನ್ನು ಸಲ್ಲಿಸಿ ಇವತ್ತು ನಾವು ಬಹಳ ಒಂದು ಜವಾಬ್ದಾರಿಯುತವಾಗಿ ನಾವು ನಡ್ಕೊಳ್ಬೇಕಾಗಿದೆ. ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ. ಅದೇ ರೀತಿಯಾಗಿ ನಮ್ಮ ದೇಶದ ಒಂದು ಒಳ್ಳೆಯ ಪ್ರಜೆಗಳಾಗಿ ನಾವು ಬದುಕಬೇಕಾಗಿದೆ. ಅದಕ್ಕೆ ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಹಿರಿಯ ಸೇನಾನಿಗಳಿಗೆ, ಹಿರಿಯ ನಾಯಕರಿಗೆ, ಈ ದೇಶಕ್ಕಾಗಿ ಮಡಿದಂತಹ ಪೂರ್ವಜರಿಗೆ ವಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.